ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ರೆಡ್ ವೈನ್ನ ಯಾವ ಥರ ಮಾಡೋದು ಅಂದರೆ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ರೆಡ್ ವೈನಲ್ಲಿ ಹಲವಾರು ಬೆನಿಫಿಟ್ಸ್ಗಳು ಇದ್ದಾವೆ. ಇವುಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ರೆಡ್ ವೈನಲ್ಲಿ ಹಲವಾರು ಉಪಯೋಗಗಳು ಬೆನಿಫಿಟ್ಸ್ಗಳು ಇದ್ದಾವೆ. ಇದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಳ್ಳಿ. ಅಂದರೆ ಅದಕ್ಕೆ 1 kg ನೀವು ದ್ರಾಕ್ಷಿ ತಗೋತೀರಾ ಅಂದರೆ 1.5 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಈ ಥರ ನೀರು ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಬಿಡಿ. ನಂತರ ನೀವೇನು ಮಾಡಬೇಕು, ಒಂದು 50 ಗ್ರಾಮ್ನಷ್ಟು ಗೋಧಿಯನ್ನು ತಗೊಳ್ಳಿ. 50 ಗ್ರಾಮ್ನಷ್ಟು ಸಾಕು. ನೀವು ಅದಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಮಾಡುವ ಹಾಗಿದ್ದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋದರೆ ಸಾಕು. ಇವಾಗ 2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ. ಆಮೇಲೆ 2 ಏಲಕ್ಕಿ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಲವಂಗ ಒಂದು 4 ಹಾಕಿ. ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಅರ್ಧ kg ಸಕ್ಕರೆಯನ್ನು ನಾನು ತೊಗೊಂಡಿದ್ದೀನಿ. ನನಗೆ ಸ್ವೀಟ್ ಅಷ್ಟು ಬೇಡ ಅಂತ ಹೇಳಿಬಿಟ್ಟು ನೀವು 1 kg ದ್ರಾಕ್ಷಿಗೆ 1 kg ಸಕ್ಕರೆ ಬೇಕಾಗುತ್ತೆ. ಆ ಥರ ಪ್ರೊಸೀಜರಲ್ಲೇ ಮಾಡಿ. ಈಗ ಅದು ಚೆನ್ನಾಗಿ ಕುದಿ ಬರಬೇಕು. ನೀವು ಮನೆಗಳಲ್ಲಿ ಈ ಥರ ಸೌಟ್ಗಳು ಏನಾದರೂ ಇದ್ದರೆ ಅದು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದರೆ ಕೋಲಿರುತ್ತಲ್ವ ಮರದ್ದು, ಮುದ್ದೆ ಎಲ್ಲ ಮಾಡಲಿಕ್ಕೆ ಇಟ್ಕೊತೀರಲ್ವ, ಆ ಟೈಪ್ ಇರೋದು ಹಾಗಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿಯಾಗಿ ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇದರಲ್ಲಿ ಏನು ಅಂದರೆ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡುವಂಥ ಒಂದು ಶಕ್ತಿಯನ್ನು ಈ ರೆಡ್ ವೈನ್ ಹೊಂದಿದೆ. ಒಂದು 10 ನಿಮಿಷ ಇದು ಕುದಿಯೋಕ್ಕೆ ಬಿಡೋಣ. ನೆಕ್ಸ್ಟ್ ನಾವು ಏನು ಮಾಡೋಣ, ಇದನ್ನು ದ್ರಾಕ್ಷಿಯನ್ನು ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಇದನ್ನು ಸ್ವಲ್ಪ ಉಪ್ಪಲ್ಲಿ ಹಾಕಿ ಇಡಬೇಕು. ಯಾಕಂದರೆ ಇದರಲ್ಲಿ ಹಲವಾರು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿ ಬೆಳೆಸ್ತಾರೆ. ಅದು ನಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಇಲ್ಲ ಅನ್ನೋರು ಬೆಚ್ಚಗಿರುವ ಒಂದು ನೀರಲ್ಲಿ ಇದನ್ನು ವಾಶ್ ಮಾಡ್ಕೋಬೋದು. ತೀರಾ ಬೆಚ್ಚಗೆ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರುವ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು 10 ನಿಮಿಷ ಉಪ್ಪು ನೀರಲ್ಲಿ ಹಾಕಿಬಿಟ್ಟು ಈ ಥರ ಇಡಿ. ಅವಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳೆಲ್ಲ ಗ್ರೋ ಆಗಲ್ಲ. ಆವಾಗ ನಮಗೆ ಯೂಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳಿ ಒಂದು ಸೈಡಲ್ಲಿ. ಈ ರೆಡ್ ವೈನಲ್ಲಿ ಏನು ಅಂದರೆ ಚರ್ಮದ ಒಂದು ಬಣ್ಣವನ್ನು ಸುಧಾರಿಸುತ್ತದೆ ಮತ್ತು ಯೌವನವನ್ನು ಹೆಚ್ಚಿಸುವಂಥ ಒಂದು ಶಕ್ತಿ ಈ ವೈನಲ್ಲಿ ಅಡಗಿದೆ. ನೀವು ದಿವಸಕ್ಕೆ ಒಂದು ಗ್ಲಾಸಷ್ಟು, ಅಂದರೆ ಜಾಸ್ತಿ ಬೇಡ ನಮಗೆ ಕುಡಿಯಲೇಬೇಕು ಅನ್ನೋರು ಒಂದು ಅರ್ಧ ಗ್ಲಾಸಷ್ಟು ತಗೊಳ್ಳಿ. ಇಲ್ಲ ಈಗ ಇನ್ನೊಂದು ಮೆಥಡಲ್ಲಿ ಇದೆ ಈ ವೈನ್ ತಯಾರಿಸೋದು, ಅಂದರೆ 28 ದಿವಸಗಳ ಕಾಲ 45 ಡೇಸ್ ಇಲ್ಲ 28 ಈ ಥರ ಮಾಡ್ತಾರೆ. ಅಷ್ಟು ದಿವಸಗಳ ಕಾಲನೂ ಅದನ್ನು ಕೊಳಿಸ್ಬಿಟ್ಟು ಕುಡಿತಾರಲ್ಲ, ಆ ವೈನಿನಲ್ಲಿ ತುಂಬ ಬೆನಿಫಿಟ್ಸ್ಗಳು ಇದ್ದಾವೆ. ಈ ಥರ ನಮಗೆ ಆ ಥರ ಬೇಡಪ್ಪ ಈ ಥರ ಮಾಡ್ಕೋತೀವಿ ಅಂದರೆ ಇದನ್ನು ಮಾಡ್ಬೋದು. ಈಗ ಕುದಿ ಬಂದ ಮೇಲೆ ಈ ದ್ರಾಕ್ಷಿಗಳನ್ನೆಲ್ಲ ಸೇರಿಸ್ಕೊಳ್ಳಿ. ಈಗ ದ್ರಾಕ್ಷಿ ಹಾಕಿದ ಮೇಲೆ ಮುಚ್ಚಲಿಕ್ಕೆ ಹೋಗಬೇಡಿ, ಇದೇ ಥರನೇ ಬಿಡಿ. ಆವಾಗ ಅದರದ್ದು ಒಂದು ಕಲರೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಈ ವೈನಲ್ಲಿ ಒಂದು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುವ ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸಲು ಇದು ವೈನ್ ಸಹಾಯ ಮಾಡುತ್ತೆ. ಅಧ್ಯಯನಗಳ ಪ್ರಕಾರ ನಾನು ಇದನ್ನು ಸರ್ಚ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಅದರದ್ದು ಕಲರೆಲ್ಲ ಬಿಟ್ಕೊಳ್ತಾ ಬಂತು. ಇನ್ನು ಒಂದು 10-15 ನಿಮಿಷ ಇದನ್ನು ಕುದಿಸಿ ಚೆನ್ನಾಗಿ. ನೋಡಿ ಅಷ್ಟರೊಳಗೆ ಆ ಕಲರ್ಸ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಈ ಥರ ಆಗಬೇಕು. ಅದು ಈ ಥರ ಸ್ವಲ್ಪ ಹೊತ್ತು ಕೈ ಆಡಿಸಿ ಅದರಲ್ಲಿ ಅದರ ರಸ ಇದೆಯಲ್ಲ ಎಲ್ಲವನ್ನು ಬಿಟ್ಕೊಳ್ತಾ ಬರುತ್ತೆ. ಆಮೇಲೆ ಆ ಫ್ಲೇವರು ನಾವು ಹಾಕಿರುವಂಥದ್ದು ಇದೆಯಲ್ಲ ತುಂಬ ಚೆನ್ನಾಗಿ ಆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೆಗಳಲ್ಲಿ ಟ್ರೈ ಮಾಡಿ. ನಮಗೆ ಆ ವೈನ್ ಬೇಡ, ನಮಗೆ ಅರ್ಜೆಂಟಲ್ಲಿ ಅಂದರೆ ಬೇಗವಾಗಿ ಮಾಡಿಬಿಟ್ಟು ಕುಡಿಬೋದು ಅನ್ನೋರಿಗೆ ಈ ಒಂದು ರೆಸಿಪೀಸ್ ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಬ್ಯಾಕ್ಟೀರಿಯಾದ ಸೋಂಕನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿಯನ್ನು ಇದೆ.
ಇವಾಗ ನೋಡಿ ದ್ರಾಕ್ಷಿಯಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ. ಆ ಒಂದು ಅದರ ಸಿಪ್ಪೆಲ್ಲ ಬಿಟ್ಕೊಂಡು ಈ ಥರ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಂದು ತಟ್ಟೆಯನ್ನು ಮುಚ್ಚಿ ಓಲ್ ನೈಟ್ ಇಡಬೇಕು ಇದನ್ನ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಆ ಕಲರ್ ನೋಡೋಕ್ಕೆ ಅಷ್ಟು ಚೆನ್ನಾಗಿದ್ದಾವೆ. ಆಲ್ಮೋಸ್ಟ್ ನಮ್ಮದು ಇದು ವೈನೇ ರೆಡಿ ಆಗೋಯಿತು. ನೋಡಿ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು ಈಗ ರೆಡಿ ಆಯಿತು. ನೀಟಾಗಿ ಕೈನ ತೊಳ್ಕೊಂಬಿಟ್ಟು ಇದನ್ನು ಕಿವುಚಬೇಕು. ಚೆನ್ನಾಗಿ ಅದನ್ನು ಕಿವುಚಿ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನು ಶುಗರ್ ಇರುವವರು ಕುಡಿಯಬಹುದು. ಯಾಕೆಂದರೆ ಇದರಲ್ಲಿ ರೆಸ್ವೆರಾಟ್ರೋಲ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಹಾಗಾಗಿ ಸ್ವಲ್ಪವಾಗಿ ಶುಗರ್ ಇರುವವರು ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಒಂದು ಗ್ಲಾಸ್ ಒಂದು ವೈನನ್ನು ಕುಡಿಯುವುದರಿಂದ ಒಂದು ಮನಸ್ಸು ಒಂದು ಆನಂದವಾಗುತ್ತದೆ. ಇದು ಏನು ಗೊತ್ತಾ, ಸ್ಟ್ರೆಸ್ ಮತ್ತು ಆತಂಕವನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿ ಈ ವೈನಲ್ಲಿದೆ. ಒಂದು ಮಿತವಾಗಿ ಕುಡಿಯುವುದರಿಂದ ಒಂದು ಯಕೃತ್ತಿನ ಕಾಯಿಲೆ, ಪ್ರಾಸ್ಟೇಟ್ ಕ್ಯಾನ್ಸರ್, ಬುದ್ಧಿಮಾಂದ್ಯತೆ ಇವುಗಳಿಂದ ಹರಡುವುದನ್ನು ತಡೆಯಬಹುದು ಅಂತ ಅಧ್ಯಯನದಲ್ಲಿ ಹೇಳಿದ್ದಾರೆ. ನಾನು ಇದನ್ನು ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಥರದ್ದು ಏನಾದರೂ ಇದ್ದರೆ, ನಾನು ಇದಕ್ಕೆ ವೈನಿಗೋಸ್ಕರನೇ ನಾನು ಇದನ್ನು ಇಟ್ಕೊಂಡಿದ್ದೆ. ಹಾಗಾಗಿ ಆ ಕಲರ್ ಆ ಥರ ಇದೆ. ನೀವು ಯೂಸ್ ಇಲ್ಲ ಅನ್ನೋರು ಒಂದು ಬಟ್ಟೆ ಇರುತ್ತಲ್ಲ, ಕಾಟನ್ ಬಟ್ಟೆ ತೆಳುವಾಗಿ ಹಾಕ್ಕೊಂಡು ಅದರ ಮೇಲೆ ಈ ಥರ ನೀವು ಸೋಸ್ಕೋಬೋದು. ಹೆಣ್ಣು ಮಕ್ಕಳಿಗೆ ಇದು PCOD ಸಮಸ್ಯೆ ಏನಾದರೂ ಇದ್ದರೆ ಅದು ಸುಧಾರಿಸುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ನಮಗೆ ಅಂದರೆ ಆ ಆಲ್ಕೋಹಾಲ್ ಅಂದರೆ ನಾವು 45 ಡೇಸಿಂದ ಒಂದು ಮಾಡ್ತೀವಲ್ಲ, ಶೇಖರಣೆ ಮಾಡಿಬಿಟ್ಟು ಆ ಒಂದು ರೆಡ್ ವೈನ್ಗಿಂತ ನಮಗೆ ಈ ವೈನು ಅದು ಬೇಡಪ್ಪ ಅನ್ನೋರು ಈ ಥರ ಮಾಡಿ ಕುಡಿಬೋದು. ಒಂದೇ ದಿವಸದಲ್ಲಿ ರೆಡಿಯಾಗುವಂಥ ಈ ವೈನು ತುಂಬ ಬೆನಿಫಿಟ್ಸ್ಗಳನ್ನು ಹೊಂದಿದೆ. ಒಂದು ಚರ್ಮದ ಬಣ್ಣ ಸುಧಾರಿಸುತ್ತೆ, ಯೌವನವನ್ನು ಹೆಚ್ಚಿಸುತ್ತದೆ, ಹೃದಯದ ಒಂದು ಅಪಾಯವನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ವೈನ್ಗಳಲ್ಲಿ ಇದೆ. ಬ್ಯಾಕ್ಟೀರಿಯಾ ಸೋಂಕನ್ನು ಒಂದು ಕಡಿಮೆ ಮಾಡುತ್ತೆ. ನೋಡಿ ಫ್ರೆಂಡ್ಸ್ ಯಾವ ಥರ ರೆಡಿಯಾಗಿದೆ ಅಂತ. ಈ ಕಲರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವೇನು ಗೊತ್ತಾ, ಇದನ್ನು ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೂ ಕೊಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರಲ್ಲ, ಅದಕ್ಕೋಸ್ಕರ ನಾವು ಮಕ್ಕಳಿಗೂ ಕೊಡ್ಬೋದು. ನಮಗೆ ಇದು ದಿನ ಇಟ್ಟಂಗೆ ಅಂದರೆ ಶೇಖರಣೆ ಮಾಡಿ ಇಡಬೇಕಾದ್ರೆ ನಾವು ಗಾಜಿನ ಬಾಟ್ಲಿಯಲ್ಲಿ ಶೇಖರಣೆ ಮಾಡಿ ಇಡಬೇಕು. ದಿನದಿಂದ ದಿನಕ್ಕೆ ಇದರ ಒಂದು ಶುಗರ್ ಲೆವೆಲ್ ಏನಾಗುತ್ತೆ, ಶುಗರ್ ಇರುತ್ತಲ್ಲ ಅದು ಸ್ವಲ್ಪ ಡಲ್ ಆಗುತ್ತೆ. ನೀವು ಬೇಕಾದರೆ ಆ ಟೈಮಲ್ಲಿ ವಾಟರು ಇಲ್ಲಾಂದರೆ ಶುಗರ್ನ ಆ್ಯಡ್ ಮಾಡಿಬಿಟ್ಟು ಕುಡಿಬೋದು. ನಾವು ಕೊಳಿಸ್ಬಿಟ್ಟು ಮಾಡುವಂಥ ವೈನ್ ಇದೆಯಲ್ಲ, ಅದರಲ್ಲಿ ಮಾತ್ರ ನಮಗೆ ತುಂಬ ಬೆನಿಫಿಟ್ಸ್ಗಳು ಇದ್ದಾವೆ. ನಿಮಗೆ ಅದು ಸೂಟ್ ಆಗಲ್ಲ, ನಾವು ಇದೇ ಥರವನ್ನು ಮಾಡ್ತೀವಿ ಅನ್ನೋರಿಗೆ ಒಂದು ದಿವಸದಲ್ಲಿ ಈ ವೈನ್ ರೆಡಿ ಆಗುತ್ತೆ. ನಾವು ಇದನ್ನು ಡೈಲಿ ಬೇಸಿಸಲ್ಲಿ ಅಂದರೆ ಸ್ವಲ್ಪವಾಗಿ ಮಿತವಾಗಿ ಬಳಸಿದರೆ ಮೆದುಳಿನ ಒಂದು ಆರೋಗ್ಯವನ್ನು ರಕ್ಷಿಸಲು ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸಲು ಈ ರೆಡ್ ವೈನು ತುಂಬ ಯೂಸ್ಫುಲ್ ಆಗುತ್ತದೆ. ಈ ರೆಡ್ ವೈನಿನ ಸೇವನೆಯಿಂದ ನಮಗೆ ಅಲರ್ಜಿ, ಕಾರ್ಸಿನೋಜೆನಿಕ್ ಮತ್ತು ವೈರಲ್ ಕಾಯಿಲೆಗಳನ್ನು ಒಂದು ತಡೆಯಲು ಇದು ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಯಾವುದೆಲ್ಲ ಎಷ್ಟೊಂದು ಬೆನಿಫಿಟ್ಸ್ಗಳನ್ನು ಹೊಂದಿದೆ ಅಲ್ವಾ ಈ ರೆಡ್ ವೈನು. ನಾವು ಏನು ಅಂದರೆ ಡೇ ಬೈ ಡೇ ಅಂದರೆ ದಿವಸಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಈಸಿಯಾಗಿ ಮಾಡ್ಬೋದು, ಒಂದೇ ದಿವಸಗಳಲ್ಲಿ ರೆಡಿ ಮಾಡ್ಬೋದು. ಅಂದರೆ ನಾವು ಕೊಳಿಸ್ಬಿಟ್ಟು ಮಾಡುವಂಥ ಅವಶ್ಯಕತೆಯೇ ಇರುವುದಿಲ್ಲ. ಈ ಥರ ಇಷ್ಟಪಡೋರಿಗೆ ನನ್ನ ಒಂದು ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಗೆಸ್ ಮಾಡಿದ್ದೀನಿ. ಹಾಗೇನಾದರೂ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.